ಏನಪ್ಪ ನಿನ್ನ ಯೂಟ್ಯೂಬ್ ಲೈಫ್ ಫ್ಲಿಕ್ಸ್ ಕನ್ನಡ ಲೈಫ್ ಫ್ಲಿಕ್ಸ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ನಿಮ್ಮೆಲ್ಲರ ರಿಕ್ವೆಸ್ಟ್ ನಿಮಗೆ ಈಗ ಬರ್ತಾ ಇರುವಂತ ಹಾಡು ಹಾಳಾಗೋದೆ ಇಷ್ಟ ಹಾಳಾಗೋದು ಫುಲ್ಲ ನಿಮ್ಮ ಹಾಡು ಕೇಳಿ ಫುಲ್ಲು ಲೆಟ್ಸ್ ಗೋ ಒಂದು ಪಾಠ ಕಲ್ತ್ಕೊಂಡಿ ಬಿಚ್ಚಕ್ ಹೋಗಿ ಕೊಂಡಿ ಕೊಂಡಿ ಕಾಟನ್ ಕ್ಯಾಂಡಿ ಕಾಟನ್ ಕ್ಯಾಂಡಿ once more cotton candy once more once more once more once more once more cotton candy cotton candy once more cotton candy cotton candy bro cotton candy bro cotton candy bro ಹುಡುಗರಿಗೋಸ್ಕರ ಕಾಟನ್ ಕ್ಯಾಂಡಿ ಲಾಸ್ಟ್ ಕರೀತಾರೆ ಒಂದೇ ಹೇಳ್ತೈತೆ ಮತ್ತೆ ಗೈಸ್ ಎಲ್ಲ ಇವೆಂಟ್ ಮುಗಿಸ್ಕೊಂಡು ಇವಾಗ ಹೊರಗಡೆ ಹೊರಟಿದ್ವಿ. ಸ್ಟಾರ್ಟಿಂಗ್ ಅಂತೂ ಸಖತ್ ಬೋರ್ ಹೊಡಿಸ್ಬಿಟ್ರು. ನೆಕ್ಸ್ಟ್ ಲೈಫ್ ಟೈಮಲ್ಲೇ ಇನ್ನೊಂದ್ಸಲಿ ಬರೋದು ಬೇಡ ಈ ಥರ ಇವೆಂಟ್ಗೆ ಅಂದ್ಕೊಂಡ್ಬಿಟ್ಟಿದ್ವಿ. ಚಂದನ್ ಶೆಟ್ಟಿ ಅವ್ರು ಬಂದಮೇಲೆ ಅಂತೂ ಸಖತ್ ಮಜಾ ಅಂದರೆ ಕೇಳ್ತೀರಾ. ಎಂಥ ಜೋಶು ಅಂದರೆ ಅವ್ರು ಬಂದಿದ್ದ ತಕ್ಷಣ ಎಲ್ಲರೂ ಕುಣಿದಾಡ್ಬಿಟ್ರು. ಎಲ್ಲ ಒಂಥರ ಹೆಂಗೆ ಕುಂತಿದ್ವಿ ಅಂದರೆ ಮುಖಾನೇ ಒಂಥರ ಸಪ್ಪೆ ಮಾಡ್ಕೊಂಡು ಕುಂತಿದ್ವಿ ಅವ್ರು ಬರೋಕ್ಕಿಂತ ಮುಂಚೆ. ಅವ್ರು ಬಂದಮೇಲೆ ಅಂತೂ ಕ್ರೇಜಿ ಅಂದ್ಕೊಳ್ಳಿ, ಎಲ್ಲ ಕ್ರೇಜಿ. ಆಮೇಲೆ ಗೈಸ್ ಫುಲ್ ಜೋಶ್ ಬಂದ್ಬಿಡ್ತು, ಫುಲ್ ಎನರ್ಜಿ ಬಂದ್ಬಿಡ್ತು. ಇವ್ರಂತ್ರು ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ರು. ಆದ್ರೆ ಆಮೇಲೆ ಚಂದನ್ ಶೆಟ್ಟಿ ಅವ್ರು ಬಂದ್ಮೇಲೆ ಫುಲ್ ಫೀಲಿಂಗ್ ವಾಸ್ ಹೇಳಕ್ ಆಗ್ತಿಲ್ಲ ಗೈಸ್. ಅಷ್ಟು ಚೆನ್ನಾಗಿತ್ತು. ಅಷ್ಟು ಮುಂದೆ ನೋಡ್ತೀನಿ ಅಂತ ಇಮ್ಯಾಜಿನೇ ಮಾಡ್ಕೊಂಡಿಲ್ಲ ಗೈಸ್. ಫುಲ್ ಹತ್ರ ಹೆಂಗೆ ಅಂದ್ರೆ ಹಿಂಗೆ ಅಕ್ಕ ಪಕ್ಕ ಕುತ್ಕೊಂಡು ಇಲ್ಲೇ ಹಾಡು ಹೇಳ್ತಿದಾರೆ, ನಾವು ಇಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದೀವಿ. ಕ್ರೇಜಿ. ಬೆಂಗಳೂರಲ್ಲಿ ಇದ್ದಿದ್ರು ಇಷ್ಟು ನೋಡಕ್ ಆಗ್ತಿದ್ದಿಲ್ಲ. ಲಂಡನ್ ಅಲ್ಲಿ ನೋಡಿದೀವಿ. ತುಂಬಾ ಚೆನ್ನಾಗಿತ್ತು ಗೈಸ್. ಮಸ್ಟ್ ನೀಡೆಡ್ ಎಕ್ಸ್ಪೀರಿಯನ್ಸ್. ಸೂಪರ್. ಓಕೆ, ಚಂದನ್ ಶೆಟ್ಟಿದು ಈವೆಂಟ್ ಮುಗಿಸ್ಕೊಂಡು ಕ್ಯಾಬ್ ಮಾಡ್ಕೊಂಡು ಹಿಂಗೆ ಮನೆ ಕಡೆ ಹೊರಟಿದ್ದೆ, ಅಂದರೆ ರೂಮ್ ಕಡೆಗೆ. ಎಂಥ ಕ್ರೇಜಿ ಈವೆಂಟ್ ಅಂತ ಕೇಳ್ತೀರಾ. ಮಸ್ತ್ ಮಜಾ ಮಾಡಿದ್ವಿ. ಬಂದು 5 ತಿಂಗಳಾದಮೇಲೆ ಎಲ್ಲ ಬರೀ ಆ ಟೆನ್ಷನ್ನು ಈ ಟೆನ್ಷನ್ನು ಪಾರ್ಟ್ ಟೈಮ್ ಅದು ಇದು ಅಂತ ಸುಮ್ಮನೆ ಟೆನ್ಷನ್ ಇತ್ತು. ಇವತ್ತಂತೂ ಮಸ್ತ್ ಮಜಾ ಮಾಡಿದ್ವಿ. ಮಾತ್ರ ಸಖತ್ತಾಗಿತ್ತು ಇವೆಂಟು. ಕ್ರೇಜಿ ಅಂದ್ಕೊಳ್ರಿ. ಅಷ್ಟು ವೀಡಿಯೋ ಹಾಕೋಕ್ಕಾಗಿಲ್ಲ, ಯಾಕಂದರೆ ಕಾಪಿರೈಟ್ ಬಂದುಬಿಡುತ್ತೆ. ಅಷ್ಟು ಅವ್ರು ಆಡಿರೋ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ ಕಾಪಿರೈಟ್ ಬಂದುಬಿಡುತ್ತೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.